ಆ ಕಂಠೀರವ ಕಂಠೀರವ ಅದು ಸ್ಟುಡಿಯೋ ಆ ಟೈಮಲ್ಲಿ ನಮ್ಗೆ ಅವಾಗವಾಗ ಕರ್ಸೋನು ಏನು ಡ್ರೈವರ್ ಆಗೋಯ್ತಾ ಇದ್ವಿ, ಯಾರೇ ಹಿಂಗಸ್ರು ಕರೆಸಿರೋನು, ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳು. ನಮ್ಗೇನು ಗೊತ್ತು ಸರ್, ಅವ್ನು ಹೇಳ್ತಾನೆ ಅಲ್ಲಿ ಕರ್ಕೊಂಡೋಗಿ ಬಿಡು, ಕರ್ಕೊಂಡೋಗಿ ಇಲ್ಲಿ ಬಿಡು, ನಮ್ಗೆ ಅಷ್ಟೇ ಗೊತ್ತಿರೋದು. ಅಂದರೆ ಎಕ್ಸ್ಪ್ಲೈನ್ ಮಾಡಿ, ಅರ್ಥ ಆಗ್ತಾ ಇಲ್ಲ ಸರ್. ಅದು ನಮಗೂ ಗೊತ್ತಿರ್ತಿಲ್ಲ, ಎಲ್ಲ ನೈಟ್ ಟೈಮೇ ಅವ್ನು ಕರೆಸ್ತಾ ಇದ್ದಿದ್ದು. ಯಾರನ್ನೆಲ್ಲ ಕರೆಸ್ತಾ ಇದ್ದ? ಎಲ್ಲ ಫಿಲಮ್ ಸ್ಟಾರ್ಗಳು ಸರ್, ಲೇಡೀಸು. ಅವನು ಯಾಕಾಗಿದ್ದ ಅಂತ ಹುಡುಕಿ ಸರ್, ಸ್ಟುಡಿಯೋ ಮೆಂಬರ್ ಯಾಕಾಗಿದ್ದ ಅವನು? ಬೇರೆ ಏನು ಸಿಕ್ಕಿರಲಿಲ್ಲ ಅವನಿಗೆ ಡೆವಲಪ್ಮೆಂಟು ಕರ್ನಾಟಕದಲ್ಲಿ. ಕಾಡದಲ್ಲಿ ಹಾಕಿದ್ದ ಸರ್ ಅವನು, ಗುಲ್ಬರ್ಗದಲ್ಲಿ. ಕಾಡದಾಗ ಏನೇನೈತೆ ಅಂತ ಹುಡುಕಿ ಸರ್ ನೀವು, ಅವ್ನು ಮಾಡಿರೋದು ಹಗರಣ. ಅವನು ಎಲ್ಲಿಂದ ತಂದ ಸರ್ ಅಷ್ಟೊಂದು ಮನೆಗಳು ಕಟ್ಕೊಳ್ಳೋಕ್ಕೆ? ಧಾರವಾಡದಲ್ಲಿ ಒಂದು ಮನೆ, ಬೆಂಗಳೂರಾಗ ಒಂದು ಮನೆ. ಸಸ್ಪೆಂಡ್ ಆಗಿರೋನು SI. ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಆಗಿರೋನು. ನಾವೆಲ್ಲ ನಮಗೆಲ್ಲ ಸಸ್ಪೆಂಡ್ ಆಗಿರೋದು, ಡಿಸ್ಮಿಸ್ ಆಗಿರೋದು ಕೆಲಸದಿಂದ. ಎರಡೂ ಒಂದೇ ಅಲ್ವಾ ಸರ್? ಎರಡೂ ಒಂದೇ ಅಲ್ವಾ? ಅಲ್ಲ, ನೀವು ಓದಿರೋರು ನಿಮಗೆ ಅದು ಬೇರೆ ಅನಿಸ್ಬೋದು. ಅವನು ನಾವು ಅಂದ್ಕೊಳ್ಳೋದು ಹೆಂಗೆ ಮಾಡ್ತಾನೆ ಇವನು ಇಷ್ಟು ದುಡ್ಡು ಅಂತ. ಧಾರವಾಡದಾಗ ಒಳ್ಳೆ ಮನೆ, ಬೆಂಗಳೂರಲ್ಲಿ ಒಳ್ಳೆ ಮನೆ. ಅಲ್ಲ, ನೀವು ಆಗ ನಿಮ್ಮ ಅಸೋಸಿಯೇಟ್ ಅವನಿದ್ದ, ನಿಮ್ಮೊಟ್ಟಿಗೆ ತಿರುಗ್ತಾ ಇದ್ದ, ಕುಡಿತಾ ಇದ್ದ ನಿಮ್ಮೊಟ್ಟಿಗೆ ಅಂತ ಹೇಳ್ತಾ ಇದ್ರಿ. ನೀವು ಅವನೊಟ್ಟಿಗೆ ರೂಮಲ್ಲಿ ಮಲಗ್ತಾ ಇದ್ರಿ, ಲಾಡ್ಜ್ಗಳಲ್ಲಿ ಇರ್ತಾ ಇದ್ರಿ ಅಂತ ನಮ್ಮ ಹತ್ರ ಹೇಳ್ತಾ ಇದ್ರಿ. ಆಗ ಅವನು ರಾಜಕಾರಣಕ್ಕೆ ಹೆಂಗೆ ಬಂದ? ಏನು ಕಾರಣ ಇಟ್ಕೊಂಡು ಬಂದ? ಏನಕ್ಕಾಗಿ ಅವನು BJP ಅವರೋ ಇನ್ನೊಬ್ಬ ರಾಜಕಾರಣಗಳವರು? ಸರ್, ಅವನು ರಾಜಕಾರಣ, ಅವನು ಹುಟ್ಟಿರೋದೇ ರಾಜಕಾರಣಕ್ಕೆ. ಅವನು ರಾಜಕಾರಣ ಮಾಡೋಕ್ಕೆ ಹುಟ್ಟಿರೋದು. ಅವನ ಮನೆಯಲ್ಲೂ ರಾಜಕಾರಣ ಮಾಡ್ತಾನೆ, ಹೊರಗಡೆನೂ ರಾಜಕಾರಣ ಮಾಡ್ತಾನೆ. ಸಿಕ್ಕದವ್ರ ಹತ್ರ ಎಲ್ಲರ ಹತ್ರನೂ ರಾಜಕಾರಣನೇ ಮಾಡೋದು. ಅವನು ರಾಜಕಾರಣ ಮಾಡಿದ್ದೆ. ಅವನು ಬಾಂಬ್ ಬಿಟ್ಟ ಮೇಲೆ ಅವನು ಏನಂದರೆ ಅದನ್ನ ನಾನು ನೋಡಬೇಕು, ಜನ ನಾನು ನೋಡಬೇಕು. ನಾನು ಜನಕ್ಕೆ ನೀನು ಹಿಂಗೆ ಮಾಡು ಅಂತ ಹೇಳ್ಬೇಕು ಅನ್ನೋದು, ಅದೊಂದು ಅವನಿಗೆ ಧ್ಯೇಯ, ಆಸೆ. ಅದರಿಂದ ಅವನು ರಾಜಕಾರಣಕ್ಕೆ ಹೋಗಿದ್ದ ಸರ್. ಅಲ್ಲ, ನೀವು ಕಂಠೀರವ ಸ್ಟುಡಿಯೋದಲ್ಲಿ ಅವನು ಚೇರ್ಮನ್ ಏನೋ ಮೆಂಬರ್ ಆಗಿರ್ತಾನೆ. ನೀವು ಹೇಳುವ ಪ್ರಕಾರ ಅಲ್ಲಿಂದ ಆ ಲಿಂಕಿಂದ ಹುಡುಗಿರನ್ನು ಕರೆಸ್ತಾ ಇದ್ದ ಅವನು ಕಳಿಸ್ತಾ ಇದ್ದ ಸರ್. ಅವ್ರ ಮನೆಗೆ ಬಿಟ್ಟು ಇವ್ರನ್ನ ಅವ್ರ ಮನೆಗೆ ಬಿಡು, ಅವ್ರನ್ನ ಇವ್ರ ಮನೆಗೆ ಬಿಡು ಎಲ್ಲ. ಆಗಿನ ಕಾಲಕ್ಕೆ ಸದಾಶಿವನಗರ ಬಂಗ್ಲೆ ಏರಿಯಾಗಳವು, ಒಳ್ಳೊಳ್ಳೆ ಮನೆಗಳಿಗೆ ಬಿಡ್ತಾ ಇದ್ವಿ ಹೋಗಿ. ನೋಡೋಕೆ ಭಾರಿ ಚೆನ್ನಾಗಿದ್ರು ಎಲ್ಲರೂ. ಬೆಳಿಗ್ಗೆ ಕರ್ಕೊಂಬರ್ತಾ ಇದ್ವಿ, ರಾತ್ರಿ ಬಿಟ್ಟು ಬೆಳಿಗ್ಗೆ ಕರ್ಕೊಂಬರ್ತೀವಿ. ಹೌದು ಸರ್. ನೀವೇ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರಿ? ಹೌದು ಸರ್. ಒಳ್ಳೊಳ್ಳೆ ಕಾರ್ಗಳು. ಅಂದರೆ ಸೌಜನ್ಯನಿಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು. ಮಣ್ಣು ಕೊಡ್ತಾನೆ ಇವನು. ಹೆಣ್ಣು ಮಗಳಿಗೆ ಅವನು ಕಾಸು ಮಾಡಕ್ಕೆ ಬಂದಿರೋದು. ಬಗ್ಗಿನ ರೇಪು, ಹೆಣ್ಣು ಮಕ್ಕಳ ಬಗ್ಗೆ ಮರ್ಯಾದೆಯಾಗಿ ಮಾತಾಡುವವನು. ನೀವು ಹೇಳ್ತಾ ಇರೋದು ಕಂಠೀರವ ಸರ್ ಸ್ಟುಡಿಯೋದ ಇವತ್ತು ಅವನು ಯಾವುದೋ ಮೆಂಬರ್ ಆಗಿದ್ದಾಗ ಹೆಣ್ಮಕ್ಳನ್ನೇ ಬೇರೆಯವರ ಮನೆಗೆ ಇವ್ರು ಕಳಿಸ್ತಾ ಇದ್ದ. ರಾತ್ರಿ ಬಿಟ್ಬಿಟ್ಟು ಬೆಳಗ್ಗೆ ಕರ್ಕೊಂಡು ಬರ್ತಾ ಇದ್ವಿ ಅಂತ ಹೇಳ್ತಾ ಇದ್ರಿ ಸರ್. ನಾನು ಕೇಳಬೇಡಿ, ಆ ಟೈಮಲ್ಲಿ ಅವನ ಜೊತೆ ಇದ್ದವರು, ಕಂಠೀರವ ಸ್ಟುಡಿಯೋದಲ್ಲಿ ಇದ್ದವ್ರು ಬೇರೆ ಮೆಂಬರ್ಗಳು ಕೇಳಿಸಿ ಸರ್, ಇಲ್ಲೇ ಕುಂಡ್ರಿಸಿ ಏನಕ್ಕಿದ್ದ ಅಲ್ಲಿ ಅಂತ, ಏನು ಮಾಡ್ತಿದ್ದ ಅಲ್ಲಿ. ಅವನಿಗೆ ಒಂಥರ ಈ ಹಾವು ಏಣಿ ಆಟ ಥರ ಅವನದು ಜೀವನ. ಆಡ್ತಾ ಇರ್ತಾನೆ, ದಾಳ ಹಾಕ್ತಾ ಇರ್ತಾನೆ. ನಾನು ಮಟ್ಟಣ್ಣ ನಿಂಗೆ ಹೇಳ್ತಾ ಇರೋದು, ನಿನ್ನ ಕನಸಲ್ಲಿ ದಿನ ಬರ್ತೀನಿ ನಾನು, ಇನ್ನು ಒಂದು ದಿನ ನಿದ್ದೆ ಮಾಡಲ್ಲ ನೀನು ಸಾಯೋವರೆಗೂ, ಡೇ ಅವರ್ಸ್. ಏನು ಸಾರ್, ಅವನು ಎಷ್ಟು ಮನೆ ಹಾಳು ಮಾಡೋವನೆ ಅಂತ ಅವನಿಗೆ ಗೊತ್ತಿಲ್ಲ. ಕಾಡದಲ್ಲೂ ಭಾರಿ ದುಡ್ಡು ಮಾಡ್ದ ಸರ್. ಅವನಿಗೆ ತಾನು ಭ್ರಷ್ಟಾಚಾರ ವಿರೋಧಿ, ನಾನು ಕ್ರಾಂತಿಕಾರಿ, ನಾನು ಇವರ ಎಗೇನ್ಸ್ಟು, ಅವರ ಎಗೇನ್ಸ್ಟು, ಅವ್ರು ದುಡ್ಡು ತಗೋತಾರೆ, ಧರ್ಮಸ್ಥಳದವ್ರು ಇವ್ರು ದುಡ್ಡು ಕೊಡ್ತಾರೆ, ಸೌಜನ್ಯನ ತಾಯಿ ನನಗೆ ದೇವ್ರ ಸಮಾನ, ಮಹೇಶ್ ತಿಮ್ರೋಡಿ ನನ್ನ ಅಪ್ಪ ಅಂತ ಹೇಳ್ಕೊಂಡು ತಿರುಗ್ತಾನೆ ಅಂತ ನಾವು ಎಣಿಸ್ಕೊಂಡ್ರೆ,
ನೀವು ಹೇಳ್ತೀರಿ ಕಂಠೀರವ ಸ್ಟುಡಿಯೋದಲ್ಲಿರುವಾಗ ಅವನು ಹೆಣ್ಮಕ್ಳನ್ನು ಬೇರೆಯವ್ರ ಮನೆಗೆ ರಾತ್ರಿ ಕಳಿಸ್ಬಿಟ್ಟು ಬೆಳಿಗ್ಗೆ ಹೋಗಿ ಕರ್ಕೊಂಡು ಬರಲಿಕ್ಕೆ ನಮ್ಮ ಹತ್ರನೇ ಹೇಳ್ತಾ ಇದ್ದ. ಸದಾಶಿವ ನಗರ್ಗೂ ಕೆಲವು ಕಡೆ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತೀರಿ. ನಿಮ್ಗೆ ಗೊತ್ತಿದೆ ಅಲ್ಲ ಯಾವ ಸೆನ್ಸಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಅಂತ? ಸರ್, ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವನು ಮಾಡವನೆ. ಅವನು ಈಗಲೇ ಬರಲಿ ಸರ್, ಈಗಲೇ ಬರಲಿ ಅವನು, ಈಗಲೇ ಬರಲಿ ಅವನು. ಇಲ್ಲ, ಬೆಳಗ್ಗೆ ಬರಲಿ, ಬೆಳಗ್ಗೆ ಬಂದು ಮಾತಾಡಲಿ ಅಂತ ಅಲ್ವಾ? ಅವನಿಗೆ ನಾನು ಹೇಳಿದ್ನಲ್ಲ ಸರ್, ಹಿಂಗೆ ಅವನದು ಹೋಮ್ ಸ್ಟೇ ಎಲ್ಲ ಐತಲ್ಲ, ಆ ಹೋಮ್ ಸ್ಟೇನಲ್ಲಿ ಅವನಿಗೆ ಈ ವಿಕ್ರಮ್ ಗೌಡ ಅಂತೆಲ್ಲ ಒಬ್ಬ ನಕ್ಸಲಿಯ ಇದಾನಲ್ಲ, ಅವನ ಸಪೋರ್ಟ್ ಇವನಿಗೆ ಜಾಸ್ತಿ. ಎಲ್ಲಿದೆ ಹೋಮ್ ಸ್ಟೇ? ಎಲ್ಲಿದೆ ಮಟ್ಟಣ್ಣವರ ಹೋಮ್ ಸ್ಟೇ? ಎಲ್ಲಿದೆ? ಈ ಕಡೆ ಶೃಂಗೇರಿ ಕಡೆ ಎಲ್ಲ ಒಂದು ಕಡೆ ಐತೆ ಸರ್. ನೀವು ಹೋಗಿದ್ರಾ ಅಲ್ಲಿಗೆ? ನೋಡಿದ್ರಾ? ನಾವು ಒಳಕ್ಕೆಲ್ಲ ಹೋಗಿಲ್ಲ ಸರ್, ನಾವು ಈಚೆ ಕಡೆ ನೋಡಿದ್ದೀವಿ ಅಷ್ಟೇ. ಹೌದು. ಏನು ಅಲ್ಲಿ ಕತೆ ಹೇಳ್ತಾ ಇದ್ರಿ? ಏನು ಕತೆ? ಅಲ್ಲೆಲ್ಲ ಈ ನಕ್ಸಲ್ ಜನ ಎಲ್ಲ ಬಂದು ಹೋಗೋದು ಮುಂಚೆಯಿಂದನೂ ಇವರು ಮಾತಾಡ್ಕೊಳ್ಳೋರು. ಇವ್ರಿಗೆ ಗನ್ನು ಎಲ್ಲ ಬೇಕಲ್ಲ ಸರ್, ಅವಾಗವಾಗ ಏನಾದರೂ ಎದುರಿಸೋಕ್ಕೆ ಜನಕ್ಕೆ ಎಲ್ಲ. ಹಾಗೆ ಇವನು ವಿಕ್ರಮ್ ಗೌಡ ಅನ್ನೋದು ನಾನು ಕೇಳಿದ್ದೀನಿ ಮಾತಲ್ಲಿ. ಆ ಟೈಮು ಇವರೆಲ್ಲ ಮಾತಾಡಬೇಕಾದ್ರೆ. ಯಾರು? ಮಟ್ಟಣ್ಣವ್ರು ಮಾತಾಡಬೇಕು? ಹೌದು. ವಿಕ್ರಮ್ ಗೌಡ ಅನ್ನೋನು ಯಾರು? ಅವನು ನಕ್ಸಲೈಟು ಅಂತ ಹೇಳಿ ಮೊನ್ನೆ ಹೊಡೆದಾಕಿದ್ರಲ್ಲ ಸರ್, ಗೊತ್ತಿಲ್ಲ. ಅವನ ಹತ್ರನೂ ಮಾತಾಡ್ತಾ ಇದ್ದ ಇವನು. ಆ ಜಾಗದಲ್ಲಿ, ಹೋಮ್ ಸ್ಟೇ ಜಾಗದಲ್ಲೇ ಮಾತಾಡ್ತಾ ಇದ್ದ ಇವನು. ಇಂಥವನು ಯಾರಿಗೆ ನ್ಯಾಯ ಕೊಡಿಸ್ತಾನೆ? ಯಾರಿಗೆ ನ್ಯಾಯ ಕೊಡಿಸ್ತಾನೆ ಇವನು? ಆ ತಿಮರೋಡಿಗೆ ನ್ಯಾಯ ಕೊಡಿಸ್ತಾನೆ ಇವನು ಫಸ್ಟು. ಅವ್ರ ಮನೇಲಿ ಹೋಗಿ ಅವನೇ ಏನು ಮಾಡ್ತಾನೋ ಅಲ್ಲಿ. ತಿಮ್ಮರೋಡಿ ಮನೆಯಲ್ಲಿ ಅವರ ಫ್ಯಾಮಿಲಿ ಇದೆ. ಇಂಥವನು ನೀವು ಹೇಳಿದಂಥವನು ತಿಮ್ಮರೋಡಿ ಮನೆಯ ಫ್ಯಾಮಿಲಿ ಒಳಗಡೆ ಹೋಗಿದ್ದವನಂದ್ರೆ ಅವರು ಯೋಚನೆ ಮಾಡ್ಬೇಕು. ತಿಮರೋಡಿ, ಇವನು ಮಟ್ಟಣ್ಣ ಬರೋಕ್ಕೆ ಮುಂಚೆ ನಾನು ಹೆಂಗಿದ್ದೆ, ಇವತ್ತು ನಾನು ಹೆಂಗಿದ್ದೀನಿ, ನನ್ನ ಜೊತೆ ಅವತ್ತು ಎಷ್ಟು ಜನ ಇದ್ದರು, ಇವತ್ತು ನನ್ನ ಜೊತೆ ಎಷ್ಟು ಜನ ಅವರೇ. ತಲೆ ಕೊಟ್ಟಿಲ್ವ ಅವನಿಗೆ? ಅವನು ಯೋಚನೆ ಮಾಡಬೇಕು. ಅವನಿಗೆ ಗೊತ್ತಾಗ್ತದೆ ಇವನು ಬಂದು ಇಟ್ಟ ನನಗೆ ಅಂತ, ಅಲ್ವಾ?